ಧಾರಾವಾಹಿ ಈಗ ಮಹಾರೋಚಕ ತಿರುವೊಂದನ್ನು ಪಡೆದುಕೊಂಡಿದೆ. ಸೌಂದರ್ಯಾಳ ಮುಖವಾಡ ಈಗ ಮನೆಯ ಮಂದಿಗೆ ಗೊತ್ತಾಗುವ ಸಮಯ ಬಂದೇ ಬಿಟ್ಟಿದೆ. ಹೌದು, ಸೌಂದರ್ಯ ತೋಡಿದ ಹಳ್ಳಕ್ಕೆ ಸೌಂದರ್ಯನೇ ಗುರಿಯಾಗಿ ಬಿದ್ದಿದ್ದಾಳೆ. ತನ್ನ ಮೈದ ಚಿರುಗೆ ಮಗು ಆಗಬಾರದೆಂದು ದೀಪಾ ಅಕ್ಕ ರೂಪನನ್ನು ಮದುವೆ ಮಾಡಲು ಮುಂದಾಗಿದ್ದಳು. ಆದರೆ ವಿಧಿಯ ಬರಹವೇ ಬೇರೆಯಾಗಿದ್ದ ಕಾರಣ ದೇವರ ಇಚ್ಛೆಯಂತೆ ಚಿರು ದೀಪಾಳನ್ನು ಮದುವೆಯಾದ. ಆನಂತರ ಬೆನ್ನು ಬಿಡದ ಬೇತಾಳದಂತೆ ಒಂದಲ್ಲ ಒಂದು ವಿಚಾರಕ್ಕೆ ದೀಪಾಳನ್ನು ಚಿರುಯಿಂದ ದೂರ ಮಾಡಲು ಒಂದಲ್ಲ ಒಂದು ಸಂಚು ಮಾಡುತ್ತಲೇ ಸೌಂದರ್ಯ ಬಂದಿದ್ದಳು. ಆದರೆ ಹಳ್ಳಿಯಿಂದ ಬಂದ ಗಟ್ಟಿಗಿತ್ತಿ ದೀಪ ಯಾವುದಕ್ಕೂ ಸೋಲಲಿಲ್ಲ. ಹೌದು, ದೀಪಾ ಚಿರು ಮನಸ್ಸನ್ನು ಗೆಲ್ಲಬೇಕೆಂದು ದಿಶಾ ಆಗಿ ಬದಲಾಗಿದ್ದಳು. ಆದರೆ ಈ ಕಡೆ ಸೌಂದರ್ಯ ದೀಪಾ ದಿಶಾ ಇಬ್ಬರು ಒಂದೇ ಎಂದು ತಿಳಿಯದೆ ದಿಶಾಳನ್ನು ಚಿರುಗೆ ಒಂದು ಮಾಡಿ ಮದುವೆ ಮಾಡಲು ಹೊಂಚು ಹಾಕಿದ್ದಳು. ಅದರಂತೆ ದೀಪಾ ಸೌಂದರ್ಯ ಮುಖ್ಯಾನ ಅಥವಾ ಗುಣ ಮುಖ್ಯಾನ ಎಂದು ಪರೀಕ್ಷೆ ಮಾಡಲು ತನ್ನ ಪತಿ ಚಿರುಗೆ ದಿಶಾ ಆಗಿ ತನ್ನ ಪ್ರೇಮ ನಿವೇದನೆಯನ್ನು ಮಾಡಿದ್ದಳು. ಇದಕ್ಕೆ ಚಿರು ಕೂಡ ದಿಶಾಳ ಪ್ರೀತಿಯನ್ನು ಒಪ್ಪಿದ್ದನು. ಆದರೂ ಆಫೀಸ್ ಮುಗಿದ ನಂತರ ಮನೆಗೆ ಮರಳಿ ಹೋದಾಗ ತನ್ನ ಹೆಂಡತಿ ದೀಪಾ ಮನೆಯಲ್ಲಿ ಎಲ್ಲೂ ಕಾಣದೇ ಇದ್ದಾಗ ಚಿರುಗೆ ಏನೋ ಕಳೆದುಕೊಂಡಂತೆ ಆಯಿತು. ಅದಕ್ಕೆ ದೀಪಾ ಇಲ್ಲದಿದ್ದರೂ ದೀಪಾ ಇದ್ದಾಳೆ ಎನ್ನುವ ರೀತಿಯಲ್ಲಿ ಚಿರುಗೆ ಕಾಣಿಸುತ್ತಿತ್ತು. ಇದಕ್ಕೆ ಚಿರು ಅಪ್ಪ ಹಾಗೂ ಚಿಕ್ಕಪ್ಪ ಚಿರುಗೆ, ನಾವು ಪ್ರೀತಿ ಮಾಡೋರು ಹಾಗೂ ನಮ್ಮನ್ನು ಪ್ರೀತಿ ಮಾಡೋರು ಎಲ್ಲಾದರೂ ಕಾಣಿಸಿಲ್ಲ ಅಂದ್ರೆ ನಮ್ಮ ಮನಸ್ಸು ಅವರು ಇಲ್ಲೇ ಎಲ್ಲೋ ಇದ್ದಾರೆ ಅನ್ನುವ ರೀತಿಯಲ್ಲಿ ಕಾಣಿಸುತ್ತದೆ ಎಂದು ಚಿರುಗೆ ಕಾಲೆಳೆಯುತ್ತಿದ್ದರು. ಆಗ ಚಿರುಗೆ ತನ್ನ ಪ್ರೀತಿ ಏನು ಎಂದು ಅರಿತು ದೀಪಾಗೆ ತನ್ನ ಪ್ರೇಮ ನಿವೇದನ ಹೇಳಲು ದೀಪಾ ತವರು ಮನೆಗೆ ಚಿರು ಹೋಗಿರುತ್ತಾರೆ. ಆದರೆ ಈ ಕಡೆ ಅಲ್ಲಿ ದೀಪಾ ಅಣ್ಣ ನರಸಿಂಹ ಅವರಿಬ್ಬರನ್ನು ಒಂದಾಗಲು ಬಿಡದೆ ಚಿರುಗೆ ಒಂದಲ್ಲ ಒಂದು ತೊಂದರೆ ಕೊಡುತ್ತಲೇ ಇದ್ದಾನೆ. ಇನ್ನೊಂದು ಕಡೆ ಚಿರು ಅತ್ತಿಗೆ ನಿಜವಾದ ಬಣ್ಣ ತನ್ನ ಮಾವನ ಹತ್ತಿರ ಈಗ ಬಯಲಾಗಿದೆ. ಹೌದು, ತನ್ನ ಸೌಂದರ್ಯ ಹಾಳಾಗುತ್ತೆ ಎಂದು ಮಕ್ಕಳೇ ಮಾಡಿಕೊಳ್ಳದೆ ತನ್ನ ಮೈದ್ನಾನೇ ಮಗು ಎಂದು ಕೊಂಡಿದ್ದೇನೆ ಎಂದು ಸುಳ್ಳು ಹೇಳಿದ್ದಳು. ಜೊತೆಗೆ ಸೌಂದರ್ಯಗೆ ಮಗು ಆಗಿಲ್ಲ ಅನ್ನೋ ಕಾರಣಕ್ಕೆ ಮನೆಯಲ್ಲಿ ಮಕ್ಕಳು ಆಗಬಾರದು ಎಂಬ ಹುಚ್ಚು ದ್ವೇಷ ಅವಳಿಗೆ ಇತ್ತು. ಇದೇ ಸಮಯದಲ್ಲಿ ಅವಳ ರೂಮ್ನಲ್ಲಿ ತೊಟ್ಟಿಲು ಎದುರು ಕೂತು ಕೋಪದಲ್ಲಿ, ಈ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ತೊಟ್ಟಿಲು ತೂಗಬಾರದು, ನನ್ನ ಹೊಟ್ಟೆಗೆ ಮಗು ಇಲ್ಲವೆಂದಾಗ ಈ ಮನೆಯಲ್ಲಿ ಚಿರುಗೆ ದೀಪಾಗೆ ಮಗು ಹುಟ್ಟಬಾರದು, ಈ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ತೊಟ್ಟಿಲು ತೂಗಬಾರದು ಎಂದು ಹೇಳುತ್ತಿರುವಾಗ ಈ ದೃಶ್ಯವನ್ನು ಚಿರು ಅವರ ಅಪ್ಪ ನೋಡಿದ್ದಾರೆ. ಅದಕ್ಕೆ ಕೋಪಗೊಂಡು, ನಿನ್ನ ಈ ಕೆಟ್ಟ ಆಸೆ ಎಂದಿಗೂ ನೆರವೇರುವುದಿಲ್ಲ, ನಿನ್ನಲ್ಲಿ ಇಷ್ಟೊಂದು ಕೆಟ್ಟ ಬುದ್ಧಿ ಇದೆ, ನಿನ್ನ ಈ ಕೆಟ್ಟ ಬಣ್ಣ ಈ ರೀತಿಯಲ್ಲಿ ಬಯಲಾಗುತ್ತೆ ಎಂದು ನಾನು ಎಂದೂ ತಿಳಿದಿರಲಿಲ್ಲ ಎಂದು ಚಿರು ಅವರ ಅಪ್ಪ ಅಂದರೆ ಸೌಂದರ್ಯಾಳನ ಮಾವ ಹೇಳಿದ್ದಾರೆ. ಅದಕ್ಕೆ ಸೌಂದರ್ಯಗೆ ಮತ್ತೆ ಕೋಪ ಬಂದು ಚಿರು ಅವರ ಅಪ್ಪ ಅಂದರೆ ಸೌಂದರ್ಯಾಳ ಮಾವರನ್ನು ಸೌಂದರ್ಯ ಕೋಪದಲ್ಲಿ ಕುತ್ತಿಗೆ ಹಿಚುಕಿ ಸಾಯಿಸಲು ಪ್ರಯತ್ನ ಮಾಡಿದ್ದಾಳೆ. ಹೌದು, ಈ ಕಡೆ ದೀಪಾ ಹಾಗೂ ಚಿರು ಒಂದಾಗುತ್ತಿದ್ದಂತೆಯೇ ಮನೆಯಲ್ಲಿ ಸೌಂದರ್ಯ ತನ್ನ ಮಾವನನ್ನು ಕೊಲೆ ಮಾಡಲು ಯತ್ನಿಸಿದ್ದಾಳೆ. ಅದೇ ಸಮಯಕ್ಕೆ ಸರಿಯಾಗಿ ಚಿರು ಅಕ್ಕ ಅಚ್ಚು ಬಂದು ಕಾಪಾಡಿದ್ದಾಳೆ. ಬ್ರಹ್ಮಗಂಟು ಧಾರಾವಾಹಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ತಿರುವು ಪಡೆದುಕೊಳ್ಳುತ್ತಿದೆಯೋ ಎಂದು ಕಾದು ನೋಡಬೇಕಿದೆ. ಬಹುಶಃ ಈ ಧಾರಾವಾಹಿಯಲ್ಲಿ ಯಾವುದಾದರೂ ಒಂದು ಪಾತ್ರ ಕೊನೆಗೊಳ್ಳುವ ಸಾಧ್ಯತೆ ಇರಬಹುದು ಹಾಗೂ ಬಹುಶಃ ದೀಪಾಗೆ ಮತ್ತು ಚಿರುಗೆ ಮಗು ಹುಟ್ಟಬಹುದು. ಅಲ್ಲಿಗೆ ಸೌಂದರ್ಯಾಳ ಪಾತ್ರ ಇನ್ನು ನೆಗೆಟಿವ್ ಆಗಿ ತೋರಿಸಲಾಗುತ್ತದೆ. ಬ್ರಹ್ಮಗಂಟು ಧಾರಾವಾಹಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಏನು ಎಂಬುದು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಹಾಕುವುದರ ಮೂಲಕ ನಮಗೆ ತಿಳಿಸಿಕೊಡಿ. ಹಾಗೂ ನೀವು ಬ್ರಹ್ಮಗಂಟು ಧಾರಾವಾಹಿಯನ್ನು ನೋಡುತ್ತಿದ್ದರೆ ತಪ್ಪದೇ ಲೈಕ್ ಮಾಡಿ ಹಾಗೂ ಬ್ರಹ್ಮಗಂಟು ಧಾರಾವಾಹಿಯ ವೀಕ್ಷಕರಿಗೆ ತಪ್ಪದೇ ಶೇರ್ ಮಾಡಿ. ಇನ್ನಷ್ಟು ಹೊಸ ಧಾರಾವಾಹಿಯ ಅಪ್ಡೇಟ್ಸ್ಗಳಿಗೆ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.